ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಯುಗಾದಿ ಹಬ್ಬದ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟಾಗೇ ಈ ವಿಡಿಯೋನ ಹಾಕ್ತಾ ಇದ್ದೀನಿ. ಏನಕ್ಕಂದರೆ ಹಬ್ಬ ಎಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಎಲ್ಲೆಲ್ಲೋ ಹೋಗಿದ್ವಿ. ಹಂಗಾಗಿ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಲೇಟಾಗಿದೆ. ಕಂಟಿನ್ಯೂಸ್ ಆಗಿ ನಾನು ಒಂದೊಂದಾಗಿ ವಿಡಿಯೋನ ಹಾಕ್ತಾ ಇದ್ದೀನಿ. ಮಿನಿ ವ್ಲಾಗಲ್ಲಾದ್ರೂ ನಾನು ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಆದಷ್ಟು ಡೈಲಿ ಹಾಕೋಣ ಅಂತೇಳಿ ಪ್ರಯತ್ನ ಪಡ್ತೀನಿ. ಆಗಿಲ್ಲ ಅಂತಂದರೆ ಒಂದಿನ ಬಿಟ್ಟು ಒಂದಿನ ಆದ್ರೂ ವೀಡಿಯೋನ ಹಾಕ್ತೀನಿ. ಅದಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲ ಬಾಡಿ ಬಿಲ್ಡ್ರ್ ಇವತ್ತು ಗೊತ್ತಾಗುತ್ತೆ ಹೆಂಗಿದ್ದಾರೆ ನಮ್ಮ ಮನೆಗೆ ಅಂತ. ನೀನು ಫಿಟ್ಟಾಗಿದೆಯಾ? ತೋರ್ಸ್ ನೋಡ. ಮಕ್ಕಳು ಹಸ್ಬೆಂಡು ಎಣ್ಣೆ ಎಲ್ಲ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಬೇಕಿತ್ತಲ್ವ. ಹಂಗಾಗಿ ನಾನು ಹೋಗಿ ಬೇಗ ಸ್ನಾನ ಮಾಡ್ಕೊಂಬಂದು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಹೂವೆಲ್ಲ ಹಿಂದಿನ ದಿನ 1-2 ದಿನ ಮುಂಚೆನೇ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿಬಿಟ್ಟಿತ್ತು. ಹಂಗಾಗಿ ಸ್ವಲ್ಪನೇ ಹೂ ತೊಗೊಂಬಂದಿದ್ರು. ಪೂಜೆ ಮಾಡಿದೆ. ಪೂಜೆ ಎಲ್ಲ ಮಾಡಿದ್ಮೇಲೆ ಇವಾಗ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಅಂತ. ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು, ಬಿಸಿಲು ಜಾಸ್ತಿ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಟೈಮೇ ಆಗೋಗ್ಬಿಟ್ಟಿತ್ತು. ಅಲ್ಲಿ ದೇವಸ್ಥಾನದಲ್ಲೇ ಪ್ರಸಾದ ಇರುತ್ತಲ್ವ, ಊಟ ಮಾಡ್ಕೊಂಬರೋಣ ಅಂಥೇಳಿ ಹೋದ್ವಿ. ದೇವಸ್ಥಾನಕ್ಕೆ ಹಬ್ಬದ ದಿನ ಅಲ್ದಲೇ ಬಾಕಿ ಟೈಮಲ್ಲಿ ಹೋದ್ರೇ ಎಷ್ಟು ಖುಷಿ ಇರುತ್ತೆ ಅಂಥದ್ರಲ್ಲಿ ಹಬ್ಬದ ಟೈಮಲ್ಲಿ ಕೇಳಬೇಕಾ ಎಷ್ಟು ಚೆನ್ನಾಗಿ ದೇವ್ರನ್ನೆಲ್ಲ ಡೆಕೋರೇಟ್ ಮಾಡಿರ್ತಾರೆ. ಅದೆಲ್ಲ ನೋಡೋಕ್ಕೆ ಒಂದು ಖುಷಿ. ಹಂಗೇ ನಾವು ಖುಷಿಯಿಂದನೇ ಬಂದ್ವಿ. ಯಾಕಂದರೆ ಸ್ವಲ್ಪ ಬೇಜಾರಿತ್ತು ಈ ವರ್ಷದ ಯುಗಾದಿ ಅಂತ ಹೇಳ್ಬೋದು. ಬೆಳಗ್ಗೆ ಮೂಡ್ ಆಫ್ ಥರ ಆಗಿಬಿಟ್ಟಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹಬ್ಬ ಮಾಡಬೇಕಲ್ವ ಅಂಥೇಳಿ ಮಾಡಿರೋದು. ಏನಕ್ಕೆ ಅಂತಂದರೆ ಊರಿಗೆ ಹೋಗ್ತಾ ಇದ್ವಿ. ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೆ ಊರಿಗೆ ಹೋಗ್ತಾ ಇದ್ವಿ. ಏನೋ ಕಾರಣಾಂತರದಿಂದ ಊರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಮತ್ತು ಹಸ್ಬೆಂಡ್ಗೂ ಒಂದೇ ದಿನ ರಜೆ ಇದ್ದಿದ್ದು. ಹಂಗಾಗ್ಬಿಟ್ಟು ಊರಿಗೆ ಹೋದರೆ ವಾಪಸ್ ಬರೋದಕ್ಕೆಲ್ಲ ಆಗಲ್ಲ ಅಂತ ಅಂದ್ಕೊಂಡು ನಾವು ಹೋಗಲಿಲ್ಲ. ಮನೆಯಲ್ಲೇ ಸಿಂಪಲಾಗಿ ಮಾಡಿದ್ದಲ್ವ. ಮಕ್ಳಿಗೆ ರಜೆ ಇತ್ತು, ಹಸ್ಬೆಂಡಿಗೆ ರಜೆ ಇದ್ರೂ ಎಲ್ಲೂ ಹೋಗೋಕ್ಕಾಗಲಿಲ್ಲ ಅನ್ನೋದೊಂದೇ ಬೇಜಾರು. ಬಾಬಾ ಬೇಡ, ನಮ್ಮ ದೇವರು ನಮ್ಗೆ ಒಳ್ಳೇದು ಮಾಡಿದರೆ ಮನಸ್ಸು. ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದೇ ಒಂದು ಮಾತಲ್ಲ ಬಾ. ನಮ್ಮ ಮನಸ್ಸು ಒಳ್ಳೇದು ಮಾಡಿದರೆ ದೇವರು, ದೇವರು ನಾವು ಒಳ್ಳೇದು ಮಾಡಿದರೆ ನಮ್ಮ ಮನಸ್ಸು. ಬಾ ಬಾ ಬಾ, ಒಂದು ಮಾತು ಬರುತ್ತೆ ಹೋಗುತ್ತೆ ಬಾ. ಅಲ್ಲಿ ದೇವಸ್ಥಾನದಿಂದ ಬಂದಮೇಲೆ ನಮ್ಮನ್ನು ಬಿಟ್ಬಿಟ್ಟು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರು. ಸ್ವಲ್ಪ ಲೇಟಾಗಿ ಬಂದಿದ್ರು. ನಾನು ಕೋಪ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಹಾಗೆ ಕಾಮಿಡಿ ಮಾಡ್ತಾಯಿದ್ರು ಹೊರಗೆ ಹೋಗೋಣ ಅಂತ ಹೇಳಿ. ಹೊರಗೆ ಹೋಗಲಿಲ್ಲ. ಏನಕ್ಕಂದರೆ ಹಬ್ಬದ ಟೈಮಲ್ಲಿ ಯಾವ ಸ್ನ್ಯಾಕ್ಸ್ ಕೂಡ ಇರೋದಿಲ್ಲ. ಸುಮ್ಮನೆ ಹೋಗಿ ಏನು ಪ್ರಯೋಜನ ಇಲ್ಲ ಅಂತೇಳಿ ಇದು ಮಧ್ಯಾಹ್ನ ಬರುವಾಗ ನಾವು ಕಬ್ನಲ್ಲಿ ಕುಡ್ಕೊಂಡು 1 ಲೀಟ್ರ್ ಮತ್ತೆ ಪಾರ್ಸಲ್ ಕೂಡ ತೊಗೊಂಬಂದಿದ್ವಿ. ಸ್ವಲ್ಪ ಟೈಮು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋಣ ಅಂತ. ಅದನ್ನೇ ಇವಾಗ ಸ್ನ್ಯಾಕ್ಸ್ ಥರ ಅಷ್ಟು ಜನನೂ ಕುಡ್ಕೋತಾ ಇದ್ದೀವಿ. 1 ಲೀಟರು ಐಸ್ ಲೇಸ್ ತೊಗೊಂಬಂದಿದ್ವಿ. ಇಲ್ಲಿ ಬಂದು ಕೋಲ್ಡ್ ಮಾಡ್ಕೊಂಡು ಕುಡ್ದಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು. ಅದಾದಮೇಲೆ ನನಗೆ ಹೇಳಿದ್ನಲ್ಲ ಬೆಳಿಗ್ಗೆಯಿಂದ ಸ್ವಲ್ಪ ಬೇಜಾರು ಥರನೇ ಇದ್ದೆ ಅಂತ. ಹಂಗಾಗಿಬಿಟ್ಟು ಹಸ್ಬೆಂಡೇ ನಾನೇ ಅಡುಗೆ ಮಾಡ್ತೀನಿ, ಏನಾದರೂ ಸಿಂಪಲಾಗಿ ತಿಳಿ ಸಾಂಬಾರು ಥರ ಮಾಡಿ ಅನ್ನ ಮಾಡಿಬಿಡ್ತೀನಿ, ಹಪ್ಳ ಕರಿತೀನಿ ಅಂತ ಮಾಡ್ತಾಯಿದ್ರು. ನನ್ನ ಮಗಳು ನಾನು ಹೆಚ್ಕೊಡ್ತೀನಿ ಪಾಪ ಅಂತ ಈರುಳ್ಳಿ ಟೊಮೊಟೊ ಹೆಚ್ಕೊಡ್ತಾಯಿದ್ಲು. ಇವನು ಕಾರು ಆರ್ಡರ್ ಮಾಡ್ಕೊಂಡಿದ್ದ, ಆಟಾಡ್ತಾ ಇದ್ದ ಅಪ್ಪು. ಆಮೇಲೆ ಅಡುಗೆ ಮಾಡಿದ್ರು, ಊಟ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮಾಡಿ ಒಂದು ಸಾಂಬಾರು ರೆಸಿಪಿ ಪಾಪ ಅದು ಸಿಂಪಲಾಗಿ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು, ಶೇರ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು. ಅಮ್ಮ ವೀಡಿಯೋ ಮಾಡ್ತಾಯಿದ್ಲು. ಅದಾದಮೇಲೆ ಅರ್ಧಕ್ಕೇ ಸೆಲ್ಫಿ ಸ್ಟಿಕ್ ತೊಗೊಬರ್ತೀನಿ ಅಂತ ಬಂದಿದ್ಲು. ಅದಾದಮೇಲೆ ನಾನು ಏನೇನೋ ಹಾಕಿದ್ರನ್ನೋ ಇಷ್ಟೆಲ್ಲ ಆದಮೇಲೆ ಮತ್ತೆ ನನಗೆ ಅದು ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ಇನ್ನೊಂದು ಸಲ ಇದೇ ರೆಸಿಪಿ ಮಾಡಿ ತೋರಿಸು ಅಂತ್ರಿ, ಬೇಡ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಮಾಡಿದ್ರೂ ಆಗಿತ್ತು ಅಂತ ಅನ್ನಿಸ್ತು. ಆಮೇಲೆ ಊಟ ಮಾಡಿ ಮಲಗಿಬಿಟ್ವಿ ಅಷ್ಟೇ. ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ಬಿಟ್ಟು ನನ್ನ ಫೇಸ್ ನೋಡಿದ್ರಲ್ವ ದೇವಸ್ಥಾನಕ್ಕೆ ಹೋಗುವಾಗ ವೀಡಿಯೋ ಮಾಡಿರೋದ್ರಲ್ಲಿ ಏನೋ ಗೊತ್ತಿಲ್ಲ, ತುಂಬಾ ಡಲ್ ಥರ ಕಾಣಿಸ್ತಾ ಇದೆ. ಹಂಗಾಗ್ಬಿಟ್ಟು ಸ್ವಲ್ಪ ಈ ಪ್ಯಾಕೇನೂ ಹಾಕಿರಲಿಲ್ಲ ತುಂಬ ದಿನದಿಂದ. ಹಂಗಾಗಿ ಸ್ವಲ್ಪ ಮೊಸರು ತೊಗೊಂಡು ಅದಕ್ಕೆ ಮೊಸರು ದಾಲ್ ಅಂದರೆ ಕೆಂಪು ತೊಗರಿಬೇಳೆ ಬರುತ್ತಲ್ವ, ಅದರದ್ದು ಪೌಡರ್ ಮಾಡಿಟ್ಕೊಂಡಿದ್ದೀವಿ. ಅದನ್ನು ಹಾಕಿಬಿಟ್ಟು ನಾನು ಇವಾಗ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಮಕ್ಕಳಿಗೂ ಹಚ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ನಾನಕ್ಕೂ ಬಾತ್ ಪೌಡರ್ ಥರ ಯೂಸ್ ಮಾಡ್ಬೋದು, ತುಂಬಾ ಒಳ್ಳೆಯದು. ನಾನು ಕೂಡ ಇನ್ಮೇಲೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಮಾಡಿ ಏನಾದರೂ ಬೆಟರಾಗಿ ರಿಸಲ್ಟ್ ಬಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಹಂಗೇ ಅಪ್ಲೈ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡ್ತಾ ಇದ್ದೀರಾ ಕಲೆಗಳ ಥರ ಯಾವ ರೀತಿ ಕಾಣಿಸ್ತಾ ಇದೆ ಅಂತ.
ಆವಾಗೊಂದು ಇವಾಗೊಂದು ಹಿಂಗೆ ಪೀರಿಯಡ್ ಟೈಮಲ್ಲಿ ಪಿಂಪಲ್ಸ್ ಆಗಿ ಅದರದ್ದು ಮಾರ್ಕೆಲ್ಲ ಹಂಗೆ ಉಳ್ಕೊಂಡು ಜೊತೆಗೆ ಸ್ವಲ್ಪ ಕಲೆ ಥರನೂ ಆಗಿಬಿಟ್ಟಿದೆ ಫೇಸು. ನನ್ನ ಫೇಸ್ ನನಗೆ ನೋಡ್ಕೊಳಕ್ಕಾಗ್ತಿಲ್ಲ, ತುಂಬಾ ಬೇಜಾರಾಗ್ತಾ ಇತ್ತು. ಹಂಗಾಗಿ ನಾನು ಈ ಪ್ಯಾಕನ್ನು ಮುಂಚೆ ಎಲ್ಲ ಅವಾಗವಾಗ ಅಪ್ಲೈ ಮಾಡ್ತಾಯಿದ್ದೆ, ಚೆನ್ನಾಗಿರ್ತಾಯಿತ್ತು ಸ್ಕಿನ್ನು. ಇತ್ತೀಚೆಗೆ ಬಿಟ್ಟಿದ್ದೆ ಅಲ್ವಾ, ಬಿಸಿಲು ಜಾಸ್ತಿ ಇದೆ, ಹಂಗಾಗಿಬಿಟ್ಟು ಡಲ್ಲಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ನಿಸ್ತು. ಹಂಗಾಗಿ ಹಚ್ಚುತ್ತಾ ಇದ್ದೀನಿ. ಏನಿಲ್ಲ, ಈ ಪ್ಯಾಕನ್ನು ಅಪ್ಲೈ ಮಾಡಿ ಒಂದು 15 ನಿಮಿಷ ಬಿಟ್ಟರೆ ಈ ರೀತಿಯಾಗಿ ಚೆನ್ನಾಗಿ ಒಣಗುತ್ತೆ. ಫುಲ್ ಡ್ರೈ ಮಾಡೋದಕ್ಕೆ ಬಿಟ್ಟಿದ್ದೀನಿ ನಾನು. ಪಿಂಪಲ್ಸ್ ಯಾರ ಇತ್ತು ಅಂತ ಅಂದರೆ ಇದನ್ನು ಅಪ್ಲೈ ಮಾಡಿದವರು ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ ಮಸಾಜ್ ಥರ ಮಾಡಿಕೊಂಡು ಇವಾಗ ನಾನು ಮುಖನ ತೊಳ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಆ ಥರ ಮಾರ್ಕ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗುತ್ತೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ. ಮತ್ತು ಇದು ಡೈಲಿ ಕೂಡ ಯೂಸ್ ಮಾಡ್ಬೋದು. ಡೈಲಿ ಬೆಳಿಗ್ಗೆ ಸಾಯಂಕಾಲ ನಾವು ಮುಖ ತೊಳೆಯುವಾಗ ಇದೇ ಪೌಡರಿಂದ ತೊಳೆಯೋದ್ರಿಂದನೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ. ಅದಕ್ಕಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ನಾನು ಯೂಸ್ ಮಾಡುವಾಗ ಚೆನ್ನಾಗಿತ್ತು, ಇವಾಗನೇ ಬಿಟ್ಟಿದ್ದೆ ಅಲ್ವಾ. ಇದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟು ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದೇನಾದರೂ ಆ್ಯಡ್ ಮಾಡಿಕೊಂಡ್ರೆ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ, ಜೊತೆಗೆ ಯೂಸ್ಫುಲ್ ಅಂತ ಅನಿಸಿದೆ ಅಂತ ಅಂದ್ಕೊಳ್ತೀನಿ. ಇದು ನೈಟ್ಗೆ ಸಾಂಬಾರಿತ್ತು, ಮತ್ತು ಬೆಳಗ್ಗೆನೇ ಬಿಸಿ ಮಾಡಿಕೊಂಡು ಅನ್ನ ಮಾಡಿಕೊಂಡು ಊಟ ಮಾಡಿದ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಂಗೆ ಕೂಡ ಖುಷಿಯಾಗುತ್ತೆ. ಸಬ್ಸ್ಕ್ರೈಬ್ ನೋಡುವಾಗಲೇ ನಂಗೆ ಸ್ವಲ್ಪ ಬೇಜಾರಾಗಿ ವಿಡಿಯೋನ ಆವಾಗವಾಗ ಸ್ಟಾಪ್ ಮಾಡ್ತೀನಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ತುಂಬ ಜನ ವಿಡಿಯೋ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕನ್ನಡದವರೇ ಸಪೋರ್ಟ್ ಮಾಡಬೇಕಲ್ವ. ನಮ್ಮ ಕನ್ನಡದವರು ವಿಶಾಲ ಹೃದಯದವರು ಅಂತ ಹೇಳ್ತಾರೆ, ಬಟ್ ಏನು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಖುಷಿನೇ ಆಗುತ್ತೋ ದುಃಖ ಆಗುತ್ತೋ ಒಂದು ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಂದು ಖುಷಿಯಾಗಿದೆ ಅಂತ ನನಗೆ ಅನಿಸುತ್ತಲ್ವ. ಹಂಗಾಗಿ ವಿಡಿಯೋ ಮಾಡೋಕ್ಕೆ ನನಗೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.